ಮತ್ತು ಕೇಳಕ್ ಹೋಗಬೇಡಿ, ಮಾಡಕ್ ಹೋಗಬೇಡಿ, ಪ್ರತಿಭಟನೆ ಮಾಡಬೇಡಿ, ದಯವಿಟ್ಟು ಮನೆಯಲ್ಲಿರಿ. ಒಂದ್ ಕಡೆ ಕಾಂಗ್ರೆಸ್ ಮುಖಂಡರ ಶಕ್ತಿ ಪ್ರದರ್ಶನ, ನೆಲಮಂಗಲ ಉಪವಿಭಾಗದ ಡಿವೈಎಸ್ಪಿ ಜಗದೀಶ್ಗೆ ಪ್ರತಿಭಟನಾ ನಿರತರ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆ ಕೈಗಾರಿಕಾ ವಲಯದಲ್ಲಿ. ಇತ್ತೀಚೆಗೆ ಸೋಂಪುರ ಕೈಗಾರಿಕಾ ಪ್ರದೇಶದ 5 ಮತ್ತು 6ನೇ ಹಂತದಲ್ಲಿರುವ ಮಾರ್ಕೇಶಿಯ ಕಂಪನಿಯಲ್ಲಿ ಮಣ್ಣು ನಿರ್ವಹಣೆ ಮಾಡೋ ಕೆಲಸದಲ್ಲಿ ಸ್ಥಳೀಯರು ರೈತರು ತಂಡ ಹಲವಾರು ಆರೋಪ ಮಾಡಿತ್ತು. ಈ ಹಿನ್ನೆಲೆ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ, ಪಕ್ಷದ ಮುಖಂಡರುಗಳು ಹಿಂಬಾಲಕರು ಅಂತ ಹೇಳ್ತಿರಲ್ಲ, ಈಗ ನಿಮ್ ಪಕ್ಷದಲ್ಲಿ ನಿಮ್ ಹಿಂಬಾಲಕರು ನಿಮ್ಮಿಂದ ಇರಲ್ವೇನ್ರಿ? ಹಂಗೆ ಅವ್ರ ಪಕ್ಷದಲ್ಲಿ ಅವ್ರ ಹಿಂಬಾಲಕರು ಅವ್ರ ಹಿಂದೆ ಇರ್ತಾರ. ನನಗ್ ಗೊತ್ತಿದ್ದಂಗೆ ಗೋವಿಂದ ರಾಜು ಅವ್ರಿಗೆ 4-5 ಜಾಗದಲ್ಲಿ ಪಿಒ ಆಗಿದೆ. ಗೋವಿಂದ ರಾಜು ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಲೋಕಲ್ ಊರಿನ ಮುಖಂಡರುಗಳಿಗೆ, ಲೀಡರ್ಗಳಿಗೆ, ಜಮೀನು ಹೋಗಿರೋಂತ ರೈತರುಗಳಿಗೆ ಕರೆದು ಕೆಲಸ ಕೊಟ್ಟಿದ್ದಾರೆ. ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ಇಲ್ಲಿ ನೀವು ಏನು ಮಾರ್ಕೇಶಿಯಾ ಟೆಕ್ಸ್ಟೈಲ್ಸ್ ಅವ್ರನ್ನ ತಗೊಂಬಂದು ವಿಚಾರನ ನೀವು ಮಾತಾಡಿದ್ರಿ, ಆ ವಿಚಾರದಲ್ಲೂ ಕೂಡ ಅವರು ಪಿಒ ಆಗಿರೋದು ಅಷ್ಟೇ ಬಿಟ್ರೆ ಕೆಲಸ ಮಾಡ್ತಾ ಇರೋರೆಲ್ಲ ನಮ್ಮ ಹುಡುಗರ. ನಾವು ಹೋಗಿ ಗೋವಿಂದರಾಜ್ ಅವ್ರನ್ನ ಕೇಳಿದ್ವಿ, ಸರ್ ಎಲ್ಲ ನಮ್ಮ ಹುಡುಗರು ಕೆಲಸ ಮಾಡ್ತಾ ಇದಾರೆ, ನೀನ್ ಯಾಕಪ್ಪ ಹೋಗ್ತಿ ಅಲ್ಲಿ, ನಮ್ಮ ಹುಡುಗರ ಮಾಡ್ಕೊತಾರೆ ಬಿಡು ಅಂತ. ಅಣ್ಣ ನಿಮ್ ಹುಡುಗರು ಮಾಡೋದಾದ್ರೆ ಮಾಡ್ಲಿ ಬಿಡ್ರಣ, ನಮ್ಗೇನಿಲ್ಲ, ಪಿಒ ಹಾಕೋರು ಅಷ್ಟೇನೆ, ನಿಮ್ ಹುಡುಗರ ಮಾಡ್ಲಿ, ನೀಟಾಗಿ ಕೆಲಸ ಮಾಡ್ಕೊಳಕ್ ಹೇಳಿ ಅವ್ರಿಗೆ ಅಂತ ಹೇಳಿರು. ಆಮೇಲೆ ಪೂರ್ತಿ ಕೆಲಸ ಅವ್ರಿಗೆ ಕೊಡಿ ಅಂದಾಗ, ಇಲ್ಲ ನಾನು ಅವ್ರ ಮಂಜುನಲ್ಲಿ ಅರ್ಧ ಕೊಟ್ಬಿಟ್ಟಿದ್ದೀನಿ, ಇನ್ ನಿಮ್ ಹುಡುಗರು ಅರ್ಧ ಮಾಡ್ಕೊಳಕ್ಕೆ ಅಂತ ಹೇಳಿರು. ಈಗ ಇರೋ ಒಂದಷ್ಟು ಕೆಲಸನ ಹಂಚಿ ಅವ್ರಿಗೆ ಇವ್ರಿಗೆ ಅಂತ ಎಲ್ಲಾರ್ಗೂ ಕೊಡ್ತಾ ಇರುವಾಗ ಗೋವಿಂದರಾಜು ಮಾಡ್ಬಿಟ್ರು ಅಂತ ಯಾಕೆ ಸುಮ್ಮನೆ ಸೂಚನೆ ಮಾಡ್ತೀರಿ ನೀವು? ಆಮೇಲೆ ಗೋವಿಂದರಾಜು ಏನ್ ಪಾಕಿಸ್ತಾನದಿಂದ ಬಂದವರ? ಗೋವಿಂದರಾಜು ನಮ್ಮ ಒಬ್ಬಳಿಯವರು ಅಲ್ವಾ? ಯಾಕೆ ನೀವು ಅದನ್ನ ಗೋವಿಂದರಾಜು ಅಂತ ಹೈಲೈಟ್ ಮಾಡ್ತಿದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದೆ, ಅವರು ನಮ್ಮ ಒಬ್ಬಳಿಯವರ ಪಿಒ ಹಾಕಿಸ್ಕೊಂಡಿದ್ದಾರೆ, ನಮ್ಮ ಊರಿನ ಜನಗಳಿಗೇನೆ, ನಮ್ಮ ರೈತರುಗಳಿಗೇನೆ ಕೆಲಸ ಕೊಟ್ಟಿದ್ದಾರೆ ಅಂತ ವಿಚಾರನ ನಾನು ಮಂಡೇಟ್ ಮಾಡಿದ್ಮೇಲೆ ಕೂಡ ನೀವು ಬಂದು ಪ್ರತಿಭಟನೆ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಸಾಧ್ಯ ಆಗಲ್ಲ ಅನ್ನೋ ವಿಚಾರನ ಮಂಡೇಟ್ ಆಯ್ತು. ಅದೇ ಕಾರಣಕ್ಕೆ ಇವತ್ತು ನಾವು ನಿನ್ನೆ ಸಂಜೆ ಮಾತಾಡಿ ನೋಡ್ರಿ, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಯಾರಿಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ಜನಗಳು ಸಂಪೂರ್ಣ ತಿಳ್ಕೊಂಡಿದ್ದಾರೆ. ಯಾರು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಗೋವಿಂದರಾಜು ಪಿಒ ತಗೊಂಡಿದ್ದ ತಕ್ಷಣ ಯಾವ್ದನ್ನು ಹೋಗಿ ಕೆಲಸ ಮಾಡಿಲ್ಲ, ಎಲ್ಲಾ ರೈತರಿಗೆ ಕೊಟ್ಟಿದ್ದಾರೆ. ನಾನೇ ಹೋಗಿ ನಮ್ಮ ಹುಡುಗರು ಬಿಡಿಸ್ಕೊಟ್ಟಿದ್ದೀನಿ. ಆಮೇಲೆ ಓದುವವರ ಬರ್ತೀವಿ ಎಲ್ಲರಿಗೂ ಕೂಡ ಬರ್ರಿ ನೀವು, ನಾನು ಗೋವಿಂದರಾಜ್ ಅವ್ರಿಗೆ ಹೇಳಿ ಇನ್ನೊಂದು ಕೆಲಸ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಅಂತಂದ್ರೆ ನಾವ್ ಯಾಕೆ ಅವ್ರನ್ನ ಬರ್ಬೇಕು ಅಂತ ನನ್ನ ಪ್ರಶ್ನೆ ಮಾಡ್ತಾರೆ. ಬರೋರಿಗೆ ಗೋವಿಂದರಾಜ್ ಅವ್ರ ಮನೆಗೆ ಕೂಡ ಕೆಲಸ ಕೊಡಕ್ಕಾಗುತ್ತೇನಪ್ಪ? ಹೋಗಲ್ಲ ಅನ್ನೋರು ಸುಮ್ಮನೆ ಮನೆಗಿರ್ಬೇಕು, ಇಲ್ಲ ಹೋಗ್ಬೇಕು, ಕೆಲಸ ಮಾಡ್ಬೇಕು ಅನ್ನೋ ಇಚ್ಛೆ ಐತೆ, ಹೋಗ್ಬೇಕಾದ್ರೆ ಕೇಳಿ ಯಾವ ಕೆಲಸ ಬೇಕೋ ಬಿಡಿಸ್ಕೊಂಡು ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ಹೋಗೋದೇ ಇಲ್ಲ ಅಂತ ಇದು ಕಡಾಖಂಡಿತವಾಗಿ ಹೇಳುವಂತ ಜನಕ್ಕೆ ನಾವೇನು ಮಾಡಕ್ಕಾಗಲ್ಲ ಅಲ್ವಾ? ಆಮೇಲೆ ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ ನಿಮ್ಗೆ. ಹಿಂದೆ 5 ವರ್ಷ ನಾಗರಾಜ್ ಅವರು MLA ಆಗಿದ್ರು. ಅವಾಗ ಯಾರಾದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರು ಬಂದು ನಿಮ್ಮ ಹತ್ರ ಸ್ಟ್ರೈಕ್ ಮಾಡಿ ನಮಗೆ ಕೆಲಸ ಕೊಡ್ತಿಲ್ಲ ಕಂಡ್ರೆ ನಮ್ಮ ಪಾರ್ಟಿಯವ್ರಿಗೆ ಅಂತ ಯಾರನ್ನ ಕೇಳೋರ? ನಿಮ್ ಪಾರ್ಟಿಯವರು ನಿಮ್ ಕೆಲಸ ನಿಮಗೆ ಬೇಕಾದವ್ರಿಗೆ ಕೊಡ್ಕೊಂಡಿದ್ದೀರಾ, ನೀವು ಮಾಡ್ಕೊಂಡಿದ್ದೀರಾ, ಯಾರು ನಾವು ಪ್ರಶ್ನೆ ಮಾಡಿಲ್ವಲ್ಲ. ಅದಾದ್ಮೇಲೆ 10 ವರ್ಷ JDS MLA ಅವರು ಇದ್ರು. JDS MLA ಅವರು ಇದ್ದಾಗ ಇಡೀ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತದಲ್ಲಿ ಕೆಲಸಗಳು ನಡೀತು. ಯಾರಿಗಾದ್ರೂ ಒಬ್ಬರು ಹತ್ರ ಹೋಗಿ ನಾವು ಕಾಂಗ್ರೆಸ್ ಲೀಡರ್ಗಳಿಗೆ ಕೆಲಸ ಕೊಟ್ಟಿಲ್ಲ ರೀ, ನೀವು ತೊಂದರೆ ಆಗ್ತಾ ಇದ್ರಿ, ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿಲ್ಲ ನಾವು ಕೇಳಿದೀವಾ? ಆಮೇಲೆ ಗೋವಿಂದರಾಜ್ ಇರ್ಬೋದು, ಶಾಸಕರು ಮಾತಾಡ್ತಾರೆ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಹಣ್ಣಿಗೆ ಒಂದ್ ಮರದಲ್ಲಿ ಹಣ್ಣು ಐತೆ ಅಂದ್ರೆ ಚೆನ್ನಾಗಿರೋ ಹಣ್ಣಿಗೆನೆ ಕಲ್ಲು ಹೊಡಿಯೋದು. ಯಾವ್ದೋ ಉಳಿತು ಬಂದಿರೋದು ಇಂಥ ಹಣ್ಣುಗಳಿಗೆ ಯಾವ್ದು ಕಲ್ಲು ಹೊಡಿಯಲ್ಲ. ಅದರಿಂದ ಯಾವ್ದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೀರೋ ಅನ್ನೋದಕ್ಕೆ ನಿಮ್ಗೆ ವಿರೋಧ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರ ಮೇಲೆ ಬೆಳೆಸ್ಬೇಕಲ್ಲ, ಆ ಉದ್ದೇಶದಿಂದ ಜಗದೀಶ್ ಚೌಧರಿ ಮಾಡ್ತಾವ್ರೆ. ಇಲ್ಲಿ ಯಾವ್ದು ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಆ ಜಗದೀಶ್ ಚೌಧರಿ ಒಬ್ಬ ಇವತ್ತು ಹೇಳ್ತೀನಿ ಸಂವಿಧಾನ ವಿರೋಧಿ. ಯಾಕೆಂದ್ರೆ ನಮ್ಮ ಒಂದು ಇದರಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕೋದ್ಯಮ ನಮ್ದು ಒಂದು ಅಂಗ ಅದು. ಅದ್ರ ವಿರೋಧವಾಗಿ ಇವನು ವಿರೋಧವಾಗಿ ಯಾವುದೇ ಒಂದು ಪ್ರಚಾರ ಮಾಡಬಾರ್ದು, ಒಂದು ಇದ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ್ದಾನೆ. ಇಂಥ ವ್ಯಕ್ತಿಗೆ ಒಬ್ಬ ಯಾವ್ದು ಇದ್ ಮಾಡೋಂತ ಅವಶ್ಯಕತೆ ಇಲ್ಲ. ಜಗದೀಶ್ ಚೌಧರಿ ನಿನ್ಗೆ ಹೇಳ್ತಾ ಇದೀವಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ನೀನು ಇವತ್ತು ಇಲ್ಲಿ ಚಿಕ್ಕದಾಗಿ ನಡೆದಿರ್ಬೋದು,
ಮುಂದಿನ ದಿನಗಳಲ್ಲಿ ನೀನ್ ಹೊರದ ತಾಲೂಕ್ ಮಟ್ಟದಲ್ಲಿ ಖಂಡಿತವಾಗೂ ಪ್ರತಿಭಟನೆ ನಡೆಯುವಂತ ಒಂದು ಇದು ಬರ್ತದೆ. ನಿನ್ನ ಒಂದು ಕೆಟ್ಟ ಪ್ರವೃತ್ತಿ ನಿಲ್ಲಿಸಬೇಕು. ಇನ್ನು ನಿಲ್ಲಿಸಲಿಲ್ಲ ಅಂದ್ರೆ ನಿನ್ನ ವಿರುದ್ಧವಾಗಿ ಖಂಡಿತವಾಗೂ ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ. ನಿಮ್ಗೆ ಯಾರು ಇದು ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತಿಲ್ಲ, ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದೀವಿ. ನೀನು ನಿನ್ ಪ್ರವೃತ್ತಿ ಬಿಡಬೇಕು. ನಿನ್ನ ಜನಗಳ ಮಧ್ಯೆ ಎಲ್ಲ ಒಂದು ವಿಷ ಬೀಜವಿತ್ತಂತ ಒಂದು ಪ್ರವೃತ್ತಿ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಳೋದ್ ಕಲಿ ಫಸ್ಟ್. ಎಲ್ಲರಿಗೂ ಇಲ್ಲಿ 5,000 ಎಕರೆಗಿಂತ ಹೆಚ್ಚು ಅಧಿಕವಾಗಿ ಅಕ್ವೈರ್ ಆಗೈತೆ. 5,000 ಎಕರೆ ಅವ್ರು ತಗೊಂಡಿರೋದು ಇಲ್ಲಿವರೆಗೂ. ಅದರಲ್ಲೂ ಕೂಡ ಕೆಲಸ ಮಾಡ್ತಿರೋದವರು ಎಲ್ಲಾ ಜಾತಿಯವರು, ಎಲ್ಲಾ ಪಕ್ಷದವರು. ಅವ್ರೇನ್ ಟ್ರಾಕ್ಟರ್ ಬಿಟ್ಟಿಲ್ಲ, JCB ಬಿಟ್ಟಿಲ್ಲ, ಇಟಾಚಿ ಬಿಟ್ಟಿಲ್ಲ, ಅವ್ರು ಯಾವುದೇ ಇಲ್ಲ. GST ಹೋಲ್ಡ್ರು, ಇನ್ಕಮ್ ಟ್ಯಾಕ್ಸ್ ಪೇಯರು, ಅಕೌಂಟಬಲ್ ದುಡ್ಡು ಬರ್ತದೆ ಡ್ರಾ ಮಾಡ್ಕೊಡೋದಕ್ಕೆ ಮಾತ್ರ ಅವ್ರು ಮಡಿಕೊಂಡವ್ರೆ. ಲಾಭಕ್ಕೆ ಮಡಿಕೊಂಡಿಲ್ಲ, ಕೆಲಸ ಮಾಡಿಸ್ಕೊಳಕ್ ಮಡಿಕೊಂಡಿರೋದು ಅಷ್ಟೇ ಅವ್ರನ್ನ. ಹೌದು, ನಮ್ಮ ಹೋಬಳಿಯಲ್ಲಿ ನಾವು ಒಬ್ರು ನಾಯಕರು ಬೇಕು, ಒಂದು ದೋಣಿ ನಡೆಸಕ್ಕೆ ಒಬ್ಬ ನಾಯಕ ಬೇಕು, ಹೋಬಳಿ ನಡೆಸಕ್ಕೆ ಯಾರು ಬೇಡವಾ? ಅದಕ್ಕೆ ನಾವು ಗೋವಿಂದ ಜನ ಕೊಡೋದು. ಯಾಕೆಂದ್ರೆ ರಾತ್ರಿ 12 ಗಂಟೆ ಫೋನ್ ಇರ್ತಾರೆ, ಬೈಸ್ಕೊಂತಾರೆ, ಜೇನಿಂದ ಕಾಸು ಖರ್ಚು ಮಾಡ್ತಾರೆ, ಆರೋಗ್ಯ ಕೆಡಿಸ್ಕೊಂತಾರೆ. ನಾವು ಮಾಡಕ್ಕಾಗಲ್ಲ, ಮಾಡ್ತಾರೆ. ಅದಕ್ಕೆ ಅವ್ರನ್ನ ನಾವು ಲೀಡರ್ಶಿಪ್ ಕೊಟ್ಟಿದ್ವಿ. ತಪ್ಪೇನಿರಲಿ. ಬೇರೆ ಪಕ್ಷದ ಅಥವಾ ಬೇರೆ ಮುಖಂಡರ ಕಲ್ಲುವನ್ನು ಒತ್ತಿ ಸಂಪಾದನೆ ಮಾಡಿದ್ರು ಅಂದ್ರೆ ಇವ್ರು ಮಾತ್ರ ಅಕ್ರಮ ಮಾಡಿ ಸಂಪಾದನೆ ಮಾಡ್ತಾರ? ಕೊಡಿ, ಯಾವ್ದಾರು ಅಕ್ರಮ ಮಾಡಿ ಸಂಪಾದನೆ ಮಾಡಿದ್ರೆ ದಾಖಲಾತಿ ಕೊಡಿ. ಕೇವಲ ಯಾವುದೇ ಜಾತಿಯಿಂದ ನೀತಿಯಿಂದ ಕೆಲಸ ಮಾಡುವಂತ ವ್ಯಕ್ತಿ, ಅದಕ್ಕೂ ಕೂಡ ಯಾರೇನಾದ್ರು ಬೈಸ್ಕೊಳ್ಳುವಂತ ವ್ಯಕ್ತಿ ಆಮೇಲೆ ಸುಮ್ಮನೆ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ? ಯಾಕೆ ನಮ್ಗೆಲ್ಲ ಮಾತಾಡಕ್ ಬರಲ್ಲ ಅಂತಾರ? ನಾವು ಹೋಗಿದ್ರೆ ಅಥವಾ ನಾವು ಅಸಹಾಯಕರಿರಲ್ಲ, ದೌರ್ಬಲ್ಯರಲ್ಲ, ನಾವು ಯಾರ ಮೇಲೂ ಅನಗತ್ಯ ಮಾತಾಡಬಾರ್ದು ಅನ್ನೋ ಒಂದು ಒಳ್ಳೆತನ. ಆ ಒಳ್ಳೆತನ ನಮ್ಮ ದೌರ್ಬಲ್ಯ ಅಲ್ಲ. ಆಗಿರುವಂತ ವ್ಯಕ್ತಿಗೆ ನೀವು ಕಪ್ಪು ಚುಕ್ಕಿಯನ್ನು ಇಡ್ಲಿಕ್ಕೆ ಹೋದ್ರೆ ನೀವು ಒಂದು ಬೆರಳನ್ನ ತೋರಿಸ್ತಾ ಇದ್ದೀರಾ, ನಾಳೆ ನಿಮ್ಗೆ 4 ಬೆರಳು ಹಿಂದಕ್ಕೆ ತೋರಿಸ್ತಾ ಇರತ್ತೆ. ನಾವು ಮರ್ತೋಗಿದ್ದೀರಾ? ದಯವಿಟ್ಟು ನೀವು ನಿಮ್ಮ ವರ್ತನೆ, ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ಬದಲಾಯಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ನೀವು ಈ ತರದ ಕೆಲಸಗಳಿಗೆ ಇಳಿಬೇಡಿ. ನಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಜನರ ಕೆಲಸಗಳನ್ನ ಮಾಡ್ಲಿಕ್ಕೆ. ಕೆಲಸ ನಡೀತಾ ಇದೆ ಕ್ಷೇತ್ರದಲ್ಲಿ. ಯಾರೇನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಜನರು ನೋಡ್ತಾ ಇದ್ದಾರೆ. ವಿದ್ಯಾವಂತ ಸಮುದಾಯ ನೋಡ್ತಾ ಇದೆ, ಮಹಿಳೆಯರು ನೋಡ್ತಾ ಇದ್ದಾರೆ, ಹಿರಿಯರು ನೋಡ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದವ್ರೆ ಕೆಲಸ ಮಾಡ್ತಾ ಇದ್ರೆ ಅಂತ ವ್ಯಕ್ತಿ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮ್ ಸೌಜನ್ಯನ, ನಿಮ್ ಸಂಸ್ಕೃತಿನ? ಇದು ಅದಕ್ಕೆ ತಕ್ಕಾಗೆ ಸಪೋರ್ಟ್ ಆಗಿ ಈಗ ಗೋವಿಂದನಿಗೆ ಸೋಂಪುರ ಭಾಗದಲ್ಲಿ ಏನೇ ಇದ್ರು ನೀವು ಕೆಲಸ ಕಾರ್ಯಗಳನ್ನ ಜನರಿಗೆ ಮಾಡ್ಕೊಡಿ ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ದೊಡ್ಡವರು ಜವಾಬ್ದಾರಿ ಕೊಟ್ಟಾಗ ನಾವು ಆ ಕೆಲಸವನ್ನು ನಿರ್ವಹಿಸುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದನ್ನ ನೀವು ಏನ್ ಮಾಡ್ತಾ ಇದ್ದೀರಾ? ತಿರ್ಗಾ ಮುರುಗಾ ಮಾಡ್ಬಿಟ್ಟು ಜನರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲ ಹೇಳೋದು ಹಾಗೆ ಹೀಗೆ ನಿಮ್ದೆಲ್ಲ ಪುರಾಣಗಳನ್ನ ಹೇಳೋದಷ್ಟು ಟೈಮ್ ಇಲ್ಲ. ಇದಕ್ಕಂತ ಪ್ರಿಪೇರ್ ಆಗ್ಬೇಕು. ಮುಂದೆ ನೀವು ಒಂದು ನಾವೆಲ್ಲ ಪ್ರತಿಭಟನೆನ ನಿಮ್ಮ ವಿರುದ್ಧ ಮಾಡುವಂತ ಸಂದರ್ಭಗಳನ್ನ ನೀವು ಸೃಷ್ಟಿ ಮಾಡ್ಕೊಂತ ಇದ್ದೀರಾ. ಹೇಳ್ತಾ ಇದ್ದೀರಾ ಅದು ನೆಲಮಂಗಲ ತಾಲೂಕು ಆಗಿರೋದೇ 395 ಕೋಟಿ. ಇವ್ರಿಗೆ ಟೆಂಡರ್ ಆಗೈತಾ? ಟೆಂಡರ್ ಆಗಿರೋ ಯಾರೋ ಕೆಲಸ ಮಾಡ್ತಾರೆ. ಯಾಕೆ ಸುಮ್ಮನೆ ಅವ್ರ ಹೆಸರು ಹೇಳ್ತಾ ಇದ್ದೀರಾ? ಆಮೇಲೆ ಹೇಳ್ತಾ ಇದ್ದೀರಾ ನೀವು ಇಲ್ಲಿ ಲೋಕಲ್ ಅಲ್ಲಿ ಖಾಸಗಿ ಸಂಸ್ಥೆಯವರ ಜೊತೆ ಶಾಮೀಲಾಗಿದ್ದಾರೆ. ಏನ್ ಖಾಸಗಿ ಜೊತೆ ಶಾಮೀಲಾಗಿದ್ದಾರೆ? ನೀವು ಕಡಿಮೆ ಟೆಂಡರ್ ಕೊಟ್ರೆ ನಿಮಗೆ ಕೊಡ್ತಾರೆ, ಇನ್ನೊಬ್ರು ಕಡಿಮೆ ಟೆಂಡರ್ ಕೊಟ್ರೆ ಅವ್ರಿಗೆ ಕೊಡ್ತಾರೆ. ನೀವು ಕೆಲಸ ಲೇಟ್ ಆಗಿ ಮಾಡಿದ್ರೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಗೋವಿಂದರಾಜು PO ಇಸ್ಕೊಂಡ್ಬಿಟ್ಟಿದಂತೆ. ಹೌದಪ್ಪ, ನೀವು ಕೆಲಸ ಬೇಗ ಮಾಡಿದ್ರೆ ಅವ್ರಿಗೆ ಯಾಕೆ ಕೊಡ್ತಿದ್ರು? ನೀವು ಆ 8 ತಿಂಗಳಿಂದನೂ ನೀವೇ ಕೆಲಸ ಮಾಡಿದ್ದೀರಾ. ಅದಾಗೇನು ಗೋವಿಂದರಾಜ್ ಹಸ್ತಕ್ಷೇಪ ಇಲ್ಲ, MLA ಹಸ್ತಕ್ಷೇಪ ಇಲ್ಲ, ಯಾರು ಕೂಡ ನಿಮ್ಮನ್ನು ಹಸ್ತಕ್ಷೇಪ ಮಾಡಿಲ್ಲ. 8 ತಿಂಗಳಿಂದನೂ ನೀವು ಚೆನ್ನಾಗಿ ಕೆಲಸ ಮಾಡಿ. ಇವತ್ತಾದ್ರೆ ನೀವು ನಮಗೆ ಕೆಲಸ ಸಿಕ್ಕಿಲ್ಲ, ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇದೇ ನಮ್ಮ ಗುತ್ತಿಗೆರ ಮೂರ್ತನ ನಿಮ್ಗೆ ಕರೆದವ್ರೆ, ಬರೀ ನಾವು ಗೋವಿಂದರಾಜ್ ಕರ್ಕೊಂಡೋಗಿ ನಿಮ್ಗೆ ಕೆಲಸ ಕೊಡ್ತೀವಿ ಅಂತಂದಾಗ ನೀವೇನ್ ಹೇಳಿದಿರಾ? ನಾವು ಬರಲ್ಲ ಅಂತ ಕೇಳ್ತಿದ್ರು. ಅದೇ ಊರವರೇ ಕೆಲಸ ಮಾಡ್ತಾರೆ. ಇನ್ನು ಪೇಪರ್ ಸ್ಟೇಟ್ಮೆಂಟ್ ಅನ್ನ ನಮ್ಮ ಗುತ್ತಿಗೆರ ಮೂರ್ತನವರು ಕೂಡ ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಬೇಕು. ನೀವು ಒಬ್ಬ ಲೀಡರ್ ಮಂತಕ್ಕೆ ಹೋಗಲ್ಲ, ನಾವು ಕೆಲಸ ಕೇಳಲ್ಲ ಅಂತಂದಾಗ ಯಾಕಂದ್ರೆ ಅರ್ಥ ಏನ್ PO ಗೋವಿಂದರಾಜು ಮಾಡ್ತಾರ? ಇದನ್ನ ಖಾಸಗಿ ಸಂಸ್ಥೆ ಕೆಲಸನ ಯಾರು ಬೇಕಾದ್ರೂ ಮಾಡ್ಬೋದು. ನೀವೇ ಮಾಡ್ಬೇಕು, ನಾವೇ ಮಾಡ್ಬೇಕು, ಇನ್ನೊಬ್ರು ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ. ನಾವು ಜಮೀನ್ ಕೊಟ್ಟಿದ್ದೀವಿ, ಅದು ಜಮೀನ್ ಕೊಟ್ಟಿದ್ರೆ ಫ್ಯಾಕ್ಟ್ರಿನ ಕೆಲಸ ಕೊಡ್ಬೇಕು ಅಂತ ಹೇಳಿರೋದು. ನೀವೇನು ಖಾಸಗಿ ಕೆಲಸ ಕೊಡು ಇದನ್ನ ಕೊಡಿ ಅಂತ ಹೇಳ್ತಾರ. PO ಯಾರು ನಮ್ ಖಾಸಗಿ ಸಂಸ್ಥೆಯವರು ಯಾರು ಕಡಿಮೆ ಬಜೆಟ್ ಅಲ್ಲಿ ಬೇಗ ಯಾರು ಮಾಡ್ಕೊಡ್ತಾರೋ ಅವ್ರಿಗೆ ಕೊಡ್ತಾರೆ, ಅದು ಸಾಮಾನ್ಯ. ಇದ್ರ ಜೊತೆಗೆ ಸುಖ ಸುಮ್ಮನೆ ಶಾಸಕರ ಸುಮ್ಮನೆ ಹೇಳ್ತಾ ಇದ್ರು. ದಿನನಿತ್ಯನೂ ಕೂಡ ನಿಮ್ದೇನು ಈ ಸೋಷಿಯಲ್ ಮೀಡಿಯಾದಲ್ಲಿ MLA ರಸ್ತೆ ಹೇಳಿದ್ರೆ ನಿಮ್ಗೆ ನಿದ್ದೆ ಬರಲ್ಲ. ನನ್ನ ಪ್ರಕಾರ ನಿಮಗೆ ಏನೋ ನಿದ್ದೆ ಬರಬೇಕು ಅಂತಂದ್ರೆ MLA ಹೇಳಲೇಬೇಕು. ಏನ್ ಫ್ಯಾಕ್ಟರಿನಲ್ಲಿ ಕಮಿಷನ್ ಹೊಡೆದು ಜೀವನ ಮಾಡೋ ಅಂತ ವ್ಯವಸ್ಥೆ ನಮ್ಮ ಶಾಸಕರಿಗಿಲ್ಲ. ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ, ಕಾಂಗ್ರೆಸ್ ಪಕ್ಷದ MLAಗಳನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ
ಅಂಗಾರು ತಿಳಿದು ಬಂದಿದೆ. ದಯಮಾಡಿ ಇದು ವೈಯಕ್ತಿಕ ವಿಚಾರವಾದಂದು ಪುಸ್ತಕದಲ್ಲಿ ಅಥವಾ ನಮ್ಮ ಮುಖಂಡರಾದ ಗೋವಿಂದರಾಜ್ ಅವರ ದಯಮಾಡಿ ಯಾರು ಈ ಸುಮ್ಮನೆ ಇದನ್ನು ಗೊಂದಲ ಸೃಷ್ಟಿ ಮಾಡಿ ಜನರ ಮಧ್ಯಗಳಲ್ಲಿ ನಿಮ್ಮ ಸಂಬಂಧಗಳನ್ನೇ ದೂರ ಮಾಡುವಂತ ಕೆಲಸ ದಯಮಾಡಿ ಮಾಡಬೇಡ್ರಿ. ಈಗಾಗಲೇ ನಮ್ಮ ಜನರನ್ನು ಓದಿ ನಾವು ಮಾತಾಡೋದು, ದಯಮಾಡಿ ರಾಜಕಾರಣ ಮಾಡು, ಒಳ್ಳೆ ಲೀಡರ್ ನೀನು ಲೀಡರ್ ಕೆಲಸ ಮಾಡು. ಈ ಸಣ್ಣ ಪುಟ್ಟ ಅವರು ಕಟ್ಕೊಂಡು ಸುಮ್ಮನೆ ಅವ್ರ ಮಾತು ಕೇಳ್ಕೊಂತಾರೆ. ನೀವು ಅವ್ರು ಕಡಿಮೆ ಕೊಟ್ಟು ಕೆಲಸದಲ್ಲಿ ಮಾಡೋರು ಅವ್ರು ಕೆಲಸ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಗೋವಿಂದರಾಜ್ ಕಾಂಟ್ರಾಕ್ಟ್ ಕೊಡ್ಬೇಕಾಗಿಲ್ಲ. ಗೋವಿಂದರಾಜು ಯಾವತ್ತೂ ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ ಖಂಡಿತವಾಗ್ಲು. ದಯಮಾಡಿ ಇದು ಬೇಡ. ಈಗ ಜನಗಳೆಲ್ಲ ರೊಚ್ಚಿಗೆ ಬಹಳ ಕಷ್ಟ ಆಗ್ತದೆ, ಸುಮ್ಮನೆ ಬೇಜಾರಾಗ್ತದೆ. ದಯಮಾಡಿ ನಿಮ್ಗೂ ಬೇಜಾರಾಗ್ತದೆ. MLA ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಅಭಿವೃದ್ಧಿ ಮಾಡ್ತಕ್ಕಂಥ ಮಂಚೂರಿಯಲ್ಲಿರ್ತಕ್ಕಂಥ ಶಾಸಕರನ್ನ ಯಾವುದೇ ಉದ್ದೇಶಕ್ಕೆ ಬಳಸಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸುತ್ತಾ ಅವರು ಇದರಲ್ಲಿ ಭಾಗಿಯಾಗುವುದೂ ಇಲ್ಲ ಅಂತಹ ಒಂದು ಜನಪ್ರಿಯ ಹೊಂದಿರತಕ್ಕಂಥ ಶಾಸಕರನ್ನ ಅವರನ್ನ ಇವತ್ತು ಗೌರವಯುತವಾಗಿ ಈ ಒಂದು ಸಮಾಜವನ್ನ ಮತ್ತು ನೆಲಮಂಗಲವನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಹೇಗಾದ್ರೂ ಮಾಡಿ ಅವರ ಮೇಲೆ ಕೆಟ್ಟ ಹೆಸರು ತರಬೇಕು, ಅವ್ರ ಮೇಲೆ ಗೂಬೆ ಕೂರಿಸಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಈ ಜಗದೀಶ್ ಚೌಧರಿ ಅವರಿಗೆ ನಾವು ದಯವಿಟ್ಟು ಕೇಳ್ತಾ ಇದ್ದೇವೆ. ನಿಮ್ಮ ವೈಯಕ್ತಿಕ ವಿಚಾರ ಏನೇ ಇರಲಿ, ನಿಮ್ಮ ಇದು ಏನೇ ಇರಲಿ, ರಾಜಕೀಯ ಬಂದಾಗ ಅಭಿವೃದ್ಧಿ ಮಾಡತಕ್ಕಂಥ ವಿಚಾರ ಬಂದಾಗ ಅಭಿವೃದ್ಧಿ ಮಾಡತಕ್ಕಂಥ ಶಾಸಕರಿಗೆ ದೈವಿಕ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಬೆಂಬಲ ಕೊಡಬೇಕು. ಅದ್ರಲ್ಲಿ ನೀವು ಸಹ ಅವರಿಗೆ ಬೆಂಬಲ ಕೊಡಬೇಕು. ಅದು ಬಿಟ್ಟು ಅವರನ್ನ ಯಾವುದೋ ಒಂದು ರೀತಿ ಅಪರಾಧಿ ಅಂತ ಹೇಳಿ ನೀವೊಂದು ಪದವನ್ನು ಬಳಸ್ತೀರಾ. ಅಪರಾಧಿ ಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಯಾವುದೇ ಸಹ ನಮ್ಮ ಶಾಸಕರು ಮಾಡಿರೋದಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ಅಭಿವೃದ್ಧಿಗೆ ನಾವು ಆದ್ಯತೆ ಕೊಡಬೇಕು. ಯಾವುದೇ ಕಾಲಕ್ಕೂ ಎಲ್ಲೂ ಸಹ ಒಬ್ಬ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ಮಾಡ್ತಾ ಇಲ್ಲ. ಗೋವಿಂದರಾಜ್ ಅಣ್ಣ ಹೇಳ್ತಿದ್ದೀನಿ, ಅವ್ರ ಮನೆಗ್ ಮಾಡ್ಕೊಂಡಿಲ್ಲ, ಬಡ ಕುಟುಂಬಕ್ಕೆ ಮಾಡವ್ರೆ, ಎಲ್ಲಾರ್ಗು ಮಾಡಿದ್ದಾರೆ. ಏನ್ರಿ ಚೌಧರಿ ಸರ್, ನಿಮ್ಗೆ ಸರ್ ಅಂತ ಮರ್ಯಾದೆ ಕೊಡ್ತೀವಿ ನಾವು. ಯಾಕೆ ಗೊತ್ತಾ, ನಾನು 1 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಮ ಮಾನ್ಯ ಶಾಸಕರಾದ ಶ್ರೀನಿವಾಸ್ ಸರ್ ಏನಾದ್ರೂ ಮೀಟಿಂಗು ಒಂದು ಸಭೆ ಕರೆದ್ರೆ ಎಲ್ಲಾ ಜಾತಿ ವರ್ಗದವರು ಬರ್ತಾರೆ, ಬಿಜೆಪಿಯವರು ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತಾರೆ, ದಳದವರು ಬರ್ತಾರೆ. ಅವ್ರ ಬಗ್ಗೆ ಎಲ್ಲಾ ವಿಷಯಗಳನ್ನ ಇದು ಮಾಡ್ತಾರೆ. ಆದ್ರೆ ನೀವು ಮಾತ್ರ ನಿಮ್ಮ ಸಂಗಡಿಗರಾಗ್ಬೋದು, ಯಾರು ಆಗ್ಬೋದು, ಕೆಟ್ಟದಾಗಿ ಮಾತಾಡ್ತೀರಾ. ಆನೆ ಹೋಗುತ್ತೆ, ನಾಯಿ ಬಗಳ್ತಾ ಇರುತ್ತೆ. ಆನೆಗೆ ಏನು ಆಗೋದಿಲ್ಲ. ಆನೆಗಳು ಯಾರು ಗೊತ್ತಾ, ನಮ್ಮ ಶ್ರೀನಿವಾಸ್ ಅವರು ಮತ್ತೆ ಗೋವಿಂದರಾಜ್ ಮತ್ತೆ ನಮ್ಮ ಕಾಂಗ್ರೆಸ್ ಮುಖಂಡರು ಏನಂತ ಅಂದಿದ್ದೀರಾ, ಕುತಂತ್ರಿಗಳು. ಕುತಂತ್ರಿಗಳು ಅಂದ್ರೆ ಏನ್ ಅರ್ಥ ಗೊತ್ತಾ, ಕುರುಕ್ಷೇತ್ರದಲ್ಲಿ ಈ ಶಕುನಿ ಇದ್ನೆಲ್ಲ ಕುತಂತ್ರಿ ಮಾಡ್ತಿದ್ನಲ್ಲ, ನೀವು ಆತರ ಸೇರ್ಕೊಂಡು ಕುತಂತ್ರಿ ಮಾಡ್ತೀರಾ. ಫಸ್ಟ್ ಮಾತಾಡೋದನ್ನ ನಿಲ್ಸ್ರಿ, ಈ ತರ ಕೆಟ್ಟದಾಗಿ ಮಾತಾಡ್ಬೇಡಿ. ಆಮೇಲೆ ನಮ್ ಕಾಂಗ್ರೆಸ್ ಪಕ್ಷ ಏನ್ ಗೊತ್ತಾ, ಜಾತ್ಯತೀತ ಬಂಧುಗಳು, ಎಲ್ಲಾ ಜಾತಿಗಳನ್ನು ಒಳಗೂಡಿಸ್ಕೊಂತೀವಿ ನಾವು. ಇದ್ದಿದ್ರೆ 1947 ಆಗಸ್ಟ್ ಸ್ವಾತಂತ್ರ್ಯ ಬಂದಾಗ ನಮ್ಗೆ ಇದ್ದಿದ್ದೇ ಒಂದು ಕಾಂಗ್ರೆಸ್ ಪಕ್ಷ. ಎಲ್ಲಾ ಜಾತಿ ಬಡವರೇ ಒಂದಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನಮ್ ಕಾಂಗ್ರೆಸ್ ಪಕ್ಷ ಬಂತು. ಆದ್ರಿಂದ ದಯವಿಟ್ಟು ಒಬ್ಬರ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ, ತಿಳಿದು ಮಾತಾಡಿ ಅಷ್ಟೇ ಕೇಳ್ಕೊಳ್ಳೋದು. ನಮ್ MLA ಸರ್ ಒಂದು MLA ಒಂದೇ ಸೀಟ್ ಬಂದಿರೋದು ಗೊತ್ತಾಯ್ತಾ. MP ಎಲೆಕ್ಷನ್ ಬಂದಿಲ್ಲ. ಒಂದು ಎತ್ತಿನ ಗಾಡಿ 30-40 ವರ್ಷದಿಂದ ಯಾರು ಕಳೆದು ಕಟ್ಟೆ ಹಾಕಿದ ಕೆಲಸ ಯಾರು ಮಾಡಿರಲಿಲ್ಲ. ಆದ್ರೆ ಬಂದ 2.5 ವರ್ಷದಲ್ಲಿ ಎಲ್ಲಾ ಕಡೆ ರೋಡ್ಗಳು ಆಗ್ತಾ ಇದೆ. ಹೋರಾಟ ಏನಕ್ಕೆ, ಯಾರಿಂದ ಬಂದ್ರು, ಯಾರು ಬೆಂಬಲಿಗರು, ಯಾರೋ 20 ಜನ ಕಾರಲ್ಲಿ ಬಂದ್ಬಿಟ್ರು, ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಟ್ರು, ಅದೆಲ್ಲ ಇದು. ಬರ್ರಿ ಇಲ್ಲಿಗೆ, ನಿಮ್ಗೆ ಯಾರನ್ನ ಬೆಂಬಲ ಇಟ್ಕೊಂಡು ನೀವು ಆಚೆ ಬಂದಿದ್ದೀರಾ ಇವತ್ತು, ಅವರೇ ಇವತ್ತು ನಮಗೆ ಎಷ್ಟು KDBಗೆ ನಮ್ದೊಂದು 33 ಕುಂಟೆ ಸ್ವಾಮಿ, ಬರೀ 33 ಕುಂಟೆ ಅಕ್ವಿಸೇಷನ್ ಆಗೈತೆ. ಅದಕ್ಕೆ ಇನ್ನೊಬ್ಬರು ಯಾವನ್ನ ಕರ್ಕೊಂಡ್ ಕೇಸ್ ಹಾಕ್ಸೋನ್ ಈಗ, ಯಾರು ಈ ಲೋಕೇಶ್ ಕುಮಾರ್ GS ಅನ್ನೋನು ಗೊಟ್ಟಿಕೆರೆ. ಇಂಥವ್ರು ಇದ್ದಾಗ ಅವ್ರನ್ನೇ ನೀವು ಬೆಂಬಲ ಇಟ್ಕೊಂಡ್ಬಂದು ನಾನ್ ರೈತ, ನಾನ್ ಬಡವ, ನಾನ್ ಇದು ಅಂತ ಹೇಳಿ ಎಷ್ಟು ಮನೆ ಹಾಳು ಮಾಡಿರ್ಬೇಕು. ಇಂಥವ್ರು ಬೆಂಬಲ ಇಟ್ಕೊಂಡು ನಾಳೆ ದಿವಸ ನಿಮ್ಗೆ ಯಾವ್ದೇ ಕಾರಣಕ್ಕೂ ಎಲ್ಲೋ ಬೆಲೆ ಸಿಗಲ್ಲ. ಏನೋ 4 ಜನದ ಮೇಲೆ ಬೆಲೆ ಉಳಿಸ್ಕೊಬೇಕು ಅಂತಿದ್ರೆ ಇಂಥವ್ರನ್ನೆಲ್ಲ ಬಿಟ್ಬಿಟ್ಟು ಸೀದಾ ರಾಜಕೀಯ ಬಿಟ್ಬಿಟ್ಟು ಮಾಡಂಗಿದ್ರೆ ಹೆಲ್ಪ್ ಮಾಡಿ. ಯಾರು ಎಲ್ಲಾರು ಪ್ರೋತ್ಸಾಹ ನಿಮ್ಗೆ ಕೊಡ್ತಾರೆ. ಅವಾಗ ಸುಮ್ನೆ ಈ ತರ ಎಲ್ಲ ಮಾಡಿದ್ರೆ ಈಗ ಆಗೈತಲ್ಲ, ಈಗ ನಮ್ಗೆ ಯಾರು ನ್ಯಾಯ ಕೊಡ್ಸೋರು ಬನ್ನಿ ಕೊಡ್ತೀವಿ. ಈ ರಾಜಕೀಯದಲ್ಲಿ ಇಂಥ MLA ಅವ್ರನ್ನ ನಾವು ಯಾವತ್ತೂ ನೋಡಿಲ್ಲ. ಅಂತ MLA ಅವ್ರನ್ನ ಈ ತಪೋವನದಲ್ಲಿ ಜ್ಞಾಪಕ ಮಾಡ್ಕೊಂಡು ಅವರ ಹೆಸರು, ಅವರ ಮತ್ತೆ ಅವ್ರ ಕಾರ್ಯಗಳು ಏನೇನು ಹಮ್ಕೊಂಡು ಜನಸೇವೆ ಮಾಡ್ತಾ ಇದ್ದಾರಲ್ಲ, ಈ ತಪೋವನದಲ್ಲಿ ಶುರು ಮಾಡಿದ್ದೀರಾ, ಒಳ್ಳೆಯದು. ಮತ್ತೆ ಈ ಪ್ರತಿಭಟನೆಗೆ ಕಾರಣಕರ್ತರಾದಂತ ಇಂಥ ದುಷ್ಟರು ಇವರು ಹಿಂದೆ ಚುನಾವಣೆಯ ಪೂರ್ವದಲ್ಲಿ
ಈ MLA ಇದ್ದವ್ರೆ ಗಾಡಿ ಹೊಡೆಯಕ್ ಆಗ್ತಾ ಇಲ್ಲ, ಕೂಲಿ ಬಡ ಇರುತ್ತೆ ಇಲ್ಲ ಅಂತ ಕೆಪಾಸಿಟಿ ಇರೋರು ಅಂತ ಹೇಳಿದವ್ರಿಗೆ ಅದೇ ನೆಲಮಂಗಲ ತಾಲೂಕಿನ ಮತದಾರರು 32,000 ಅತಿ ಹೆಚ್ಚಿನ ಮತ ನೀಡಿ ಇವರಿಗೆ ಮಾನ ಮರ್ಯಾದೆ ಕಳೆದವ್ರೆ. ಅದನ್ನ ಅರ್ಥಕೊಂಡು ಮಾನ ಮರ್ಯಾದೆ ಹಂಚ್ಕೊಂಡಾದ್ರು ಬಾಳ್ಬೇಕು ಇವರು. ಅದು ಬಿಟ್ಟು ಬೆಳಿಗ್ಗೆ ಎದ್ದು ಅವರು ಇವ್ರನ್ನ ದೂಷಣೆ ಮಾಡ್ಕೊಂಡು ತಿರುಗಿದ್ರೆ ಇದರಲ್ಲಿ ದೇವ್ರ ಅದೇನು ಬುದ್ಧಿ ಕೊಡ್ತಾರೆ ಅನ್ನೋದು ನಾವು ಮಾಡ್ಬೇಕು. ಮುಂದೆ ಇವ್ರು ಇದೇ ರೀತಿ ಏನಾದ್ರು ನಮ್ಮ ಪ್ರತಿಭಟನೆ ಪ್ರಚೋದನೆ ಕೊಡೋದಾದ್ರೆ ನನ್ನದು ಮನೆಗೆ ಕಾಲ್ನಡಿಗೆ ಹೋಗೋಣ, ಕಾಲ್ನಡಿಗೆ ಹೋಗಿ ಪ್ರತಿಭಟನೆ ನಾವು ಮಾಡಲೇಬೇಕು ವಿರುದ್ಧ. ಯಾಕಂದ್ರೆ ನಾವು ಈ ಜನಗಳಿಗೆ ಈ ಎಡ್ಡ ಕೊಡಿಸಿ ಕೋಳಿ ಮಾರು ಕೊಟ್ಟು ಯಾವ್ದು ದುಷ್ಟದಾಗಿ ನೆಲಮಂಗಲ ತಾಲೂಕಲ್ಲಿ ಕೆಟ್ಟ ಹೆಸರು ಕೊಡ್ತಾರಲ್ಲ ಆ ಕೆಲಸ ಮಾಡೋದು ಬೇಡ. ಉಪವಾಸದಾಗ್ಲಿ ನಮ್ಮ ಗಂಗಿನ ಕೊಡ್ತಿದ್ದ ನೆಲಮಂಗಲ ಕಾಲ್ನಡಿಗೆ ಹೋಗೋಣ, ಪ್ರತಿಭಟಿಸಲ್ಲ. ಇಲ್ಲ ಅವ್ನ ಜೀವಮಾನ ಇರತಕ್ಕ ಅವ್ರು ಮಾತ್ರ ಈ ಪ್ರತಿಭಟನೆ ಈ ಕುತಂತ್ರಿ ಕೆಲಸನ ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ವೈಮನಸ್ಸು ಇಲ್ಲ, ಯಾವುದೇ ಪಕ್ಷ ಇಲ್ಲ. ಇದುವರೆಗೂ ನಾವೆಲ್ಲ ಅಣ್ತಂದಿರಂಗ್ ನಡ್ಕೊಂಡು ಹೋಗ್ತಿದ್ದೀವಿ. ಇವತ್ತು ಸೇರೋ ಉದ್ದೇಶ ಕುತಂತ್ರಿ ಅಂತ ಯಾಕೆ ಕರಿತೀನಪ್ಪ ಅಂದ್ರೆ, ಮಾನ್ಯ ಜಗದೀಶ್ ಚೌಧರಿ ಅವರಿಗೆ ಒಂದು ವಿಷಯ ಕೇಳಕ್ ಬರ್ತೀನಿ. ಇದುವರೆಗೂ ನೀನು ಯಾವ ಸಣ್ಣ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟಿದ್ದಪ್ಪ ಕರ್ಕೊಂಡೋಗಿ? ಯಾವ ಒಂದು ಕಂಪ್ನಿಲಿ ಬಡವರ ಪರ ವಿದ್ಯಾವಂತರ ಪರ ಹೋರಾಡಿದಪ್ಪ? ನೀನು ಕೆಲಸ ಕೊಡ್ಬೇಕು ಲೋಕಲ್ ಕಂಪ್ನಿಗಳಲ್ಲಿ ಅಂತ ಯಾವುದೇ ಮಾಡಿಲ್ಲ. ಬರೀ ನೀನು ತಂದಿಡೋದು, ಜಾತಿ ಮಧ್ಯೆ ತಂದಿಡೋದು, ಮತ್ತೆ ಪಕ್ಷ ಮಧ್ಯೆ ತಂದಿಡೋದು. ಜಗದೀಶ್ ಚೌಧರಿ ಮೇಲೆ ಜಾತಿ ನಿಂದನೆ ಕೇಸನ್ನ ಹಾಕೋದಕ್ಕೋಸ್ಕರ ನೀವೆಲ್ಲನೂ ಇದು ಮಾಡ್ತಾ ಇದ್ದೀರಾ ಅಂತೇಳಿ ನಮ್ಮ ಮೇಲೆ ಹೇಳ್ತಾರೆ. ದಯಮಾಡಿ ಎಲ್ಲರೂ ಗಮನಿಸಿ, ನಾವ್ ಯಾರೋ ಕೂಡ ಜಾತಿ ನಿಂದನೆ ಕೇಸ್ ಹಾಕ್ಬೇಕು ಅನ್ನೋದಾಗ್ಲಿ, ದೌರ್ಜನ್ಯ ಮಾಡ್ಬೇಕು ಅನ್ನೋದಾಗ್ಲಿ, ಅವ್ರ ಮೇಲೆ ತೊಂದರೆ ಕೊಡ್ಬೇಕು ಅನ್ನೋದಾಗ್ಲಿ ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಒಂದು ನಾವು ಮತ್ತೆ ನೀವೆಲ್ಲ ಗೌಡ್ರನ್ನ ಎದುರಾಕೊಂಡು ನೀವು ಇರ್ತೀರಾ, ನೀವು ಗೌಡ್ರು ನಿಮ್ಗೆ ಸಪೋರ್ಟ್ ಮಾಡಿಲ್ವಾ ಅಂತ ಕೇಳ್ತಾರೆ. ನಾನು JDS ನಲ್ಲಿದ್ದೆ, BJP ನಲ್ಲಿದ್ದೆ, ಇವಾಗ ಕಾಂಗ್ರೆಸ್ ನಲ್ಲಿದ್ದೆ. ನಮ್ಮ ಒಕ್ಕಲಿಗ ಸಮಾಜ ಅಂತ ನಮ್ಮ ಹಿರಿಕರು ಮತ್ತೆ ಈಗಿನ ಯುವಕರು ಎಲ್ಲರೂ ಕೂಡ ಎಲ್ಲರ ಜೊತೆ ಚೆನ್ನಾಗೇ ಇದ್ದೀವಿ, ನಾವೆಲ್ಲ ಇದ್ದೀವಿ. ಯಾರು ಕೂಡ ನಮ್ಮ ಬಗ್ಗೆ ಆತರ ಇದು ಬಂದೇ ಇಲ್ಲ. ನಾವು ಅವ್ರನ್ನ ಯಾಕೆ ಎದುರಾಕಳಕ್ ಹೋಗೋಣ? ಅವರೆಲ್ಲರೂ ಕೂಡ ನಮಗೆ ಪ್ರೀತಿಯಿಂದನೇ ನಮ್ಮನ್ನ ಕಂಡ್ಕೊಂಡ್ ಬಂದವ್ರೆ, ನಮ್ಮನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ. ನಾವು ಆ ಉದ್ದೇಶ ಯಾವುದೂ ಕೂಡ ನಮ್ಗಿಲ್ಲ. ಆದ್ರೆ ದುರುದ್ದೇಶವಾಗಿ ಇದನ್ನ ಕ್ರಿಯೇಟ್ ಮಾಡಬೇಡಿ. ಇದು ಕ್ರಿಯೇಟ್ ಮಾಡಬೇಡಿ. ఎవరన్నా ಎತ್ಲಿ ಕಟ್ಟಂತ ಕೆಲಸ ನೀವು ಮಾಡಬೇಡಿ. ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿ ಇದ್ದೀವಿ. ನಂಗೆ ಅವತ್ತು ಒಂದ್ ಕೇಸ್ ಆಗ್ತಿದೆ ಬಿಲ್ಡಿಂಗ್ ಅಲ್ಲಿ, ನನ್ನ ಮೇಲೆ ಒಂದ್ ಕೇಸ್ ಮಾಡಿದ್ರು. ಸುಮ್ನೆ ಗೊತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ನಾರಾಯಣ ಯೋಗ್ಯತೆ ಏನು, ನಾರಾಯಣ ಮಾಡೋಣ ಬಿಟ್ಟವನ ಅಂತ ಅದನ್ನ ಫಸ್ಟ್ ಐಡೆಂಟಿಫೈಡ್ ಮಾಡಿದವರು ಯಾರು ಅಂದ್ರೆ ಗೋವಿಂದ. ಫಸ್ಟ್ ಫೋನ್ ಮಾಡಿ ನಿಂದೇನೋ ತಪ್ಪಿದ್ರೆ ಅವರು ಫಸ್ಟ್ ಹೇಳು ಅಂತ. ಅಣ್ಣ ನಾನೇನು ತಪ್ಪು ಮಾಡಿಲ್ಲ, ಸುಮ್ಮನೆ ಸಿಗಿಸೋರೆ ಅಂತ. ತಪ್ಪಿಲ್ವ ನಿಂದು? ತಪ್ಪಿಲ್ಲ ಅಂದ್ರೆ ಬಾಯಿಲಿ ಹೋದೆ ನಾನು. ನನ್ ಬಿಟ್ಟರೆ ಕೇಳ್ರಿ, ಎದುರುಗಡೆ ನಿಂತವ್ರೆ ಇಂಥ ವ್ಯಕ್ತಿಗಳನ್ನ ನಾನೇನು ಇವತ್ತೇನು ಹೊಸದಾಗಿ ನೋಡ್ತಿಲ್ಲ. 2008ರಿಂದ ನನ್ನ ಯೋಗ್ಯತೆ ಗೋವಿಂದ ನೋಡೈತೆ, ಗೋವಿಂದ ಯೋಗ್ಯತೆ ಅವ್ರಿಗೆ ದುಡ್ಡು ಹೊಡಿತಾರ, ಕಳ್ತನ ಮಾಡ್ತಾರ, ಅಮಾಯಕರಿತಾರ, ಹೊಡ್ಕೊಂಡ್ ತಿಂತಾರ ಅಂತ ನನಗ್ ಗೊತ್ತು, ಅವ್ರಿಗೆ ಗೊತ್ತು, ಮೇಲಿರೋ ದೇವ್ರಿಗೆ ಗೊತ್ತು. ಇದೊಂದನ್ನ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತೀನಣ್ಣ, ಇದೇನ್ ಸಮಸ್ಯೆ ಬಂದಿದೆ ಹುಬ್ರು ಕನ್ನೋ ಸಮಸ್ಯೆ ಅಷ್ಟೇ. ಕುಂತ್ಕೊಂಡು ದಯವಿಟ್ಟು ಇದು ಮೇಘ್ನ ಮತ್ತು ಹೋಗಲೇ ಬೇಡ. ಯಾಕೆ MLA ಅವ್ರನ್ನ ಯಾಕೆ ಎತ್ಕೊಂತೀರ ವಿಚಾರದಲ್ಲಿ? ಈ ಅದಕ್ಕೂ ಏನ್ ಸಂಬಂಧ ಇದೆ? ಯಾವ್ಯಾವ ಪಾರ್ಟಿ ಬರುತ್ತೆ? ಈ JDS ಬಂತು 10 ವರ್ಷ ಇದ್ರು, ಇಲ್ಲಿವರೆಗೂ ಯಾರಾದ್ರೂ ಈ ತರ ಕೆಲಸ ನಮ್ಗೆ ಬೇಕು ಅಂತ ಯಾರಾದ್ರೂ ಕೇಳಿದ್ರ? ಅವ್ರ ಇಷ್ಟಕ್ಕೆ ಅವ್ರವ್ರ ಫ್ಲಾಟ್ ಮಾಡ್ಕೊಂಡು ಹೋಗ್ತಿದ್ರು, ಅವ್ರವ್ರೆ ದುಡ್ಡು ಮಾಡ್ಕೊಂಡ್ರು. BJP ಇದ್ದಾಗ ಹೋಗಿ ಯಾರಾದ್ರೂ ಬಂದ್ಬಿಟ್ಟು ನೀವ್ ಹೋಗಿದ್ವಾ ಇಲ್ಲ ನಾವ್ ಹೋಗಿದ್ವಾ? ಈಗೇನು ಎಲ್ಲರಿಗೊಂಚು ದುಡಿಮೆ ಅನ್ನೋದಕ್ಕೆ ಜನಗಳಿಗೆ ಬುದ್ಧಿ ಬಂದಿದೆ ಹುಡುಗರಿಗೆ. ಈಗೇನೋ ನಾನು JCB ತಂದೆ ಇಷ್ಟ ಅಂದ್ಬಿಟ್ಟು ನೀವೆಲ್ಲ ಮುಂದೆ ಹೋಗ್ತೀರಾ. ಅದನ್ನೇ ಕಮ್ಯುನಿಕೇಬಲ್ ಕುಂತ್ಕೊಂಡು ಮಾತಾಡ್ಕೊಂಡ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದ್ರ ಬಿಟ್ಬಿಟ್ಟು ಗೋವಿಂದ PO ಆಗ್ಬಿಟ್ಟೈತೆ. ನಾನು ಅವತ್ತು ಹೇಳಿದೆ, ನನ್ ಗಮನಕ್ಕೆ ಬಂದಿಲ್ಲ ಇವು, ಫೈನಲ್ ನಾನು ಹೇಳಿದೆ PO ಆಗೈತಲ್ಲ, PO ಆಗ್ಬಿಟ್ಟು ಎಲ್ಲಾ ಹೆಸರು ದೊಡ್ಡವರು ಎಲ್ಲಾರು ಸಿಕ್ಕೊಂಡೆಲ್ಲ ಯಾರು ಒಂದ್ JCB ಮಾಡಿಕೊಂಡ್ರೆಲ್ಲ PO ಕೊಡ್ತಾರ? 20 ಎಕರೆ ಕಂಪ್ನಿಲಿ JCB ಮಾಡಿಕೊಂಡು ಒಂದೇ ಒಂದು JCB ಮಾಡಿಕೊಂಡು PO ಕೊಡ್ತಾರ? ಯಾರೋ ಕೆಪಾಸಿಟಿ ಕೊಟ್ಟಿರ್ತಾರೆ, ಅವ್ರ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇದರ ವಿರುದ್ಧ ಸ್ಥಳೀಯ ಭೂ ರೈತರು ಇಂದು ಸಾಂಕೇತಿಕವಾಗಿ ಪ್ರತಿಭಟಿಸಿದ್ದಾರೆ. ನನ್ನ ವಿರುದ್ಧ ವೈಯಕ್ತಿಕ ತೇಜೋವಧೆಗೆ ಮುಂದಾಗಿದ್ದು ಸರಿಯಲ್ಲ. ನಾವು ಸೋಂಪುರ ಹೋಬಳಿಯವರೇ, ಜಮೀನು ಕಳೆದುಕೊಂಡ ರೈತರೇ ಕೆಲಸ ನಿರ್ವಹಿಸಿದ್ದಾರೆ. ಇಂದು ಸಾವಿರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗಿಯಾಗಿ ಇಲಾಖೆಗೆ ದೂರು ನೀಡಿದ್ದೀವಿ. ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಅಂತ ಹೇಳಿದರು. ನಂತರ ಮುಖಂಡ ಗೊಟ್ಟಿಕೆರೆ ಮೂರ್ತಿ ಮಾತನಾಡಿ, ಅವರವರು ಹಿಂಬಾಲಕರು ಅವರವರ ಪಕ್ಷದಲ್ಲಿ ಇರ್ತಾರೆ, ಎಲ್ಲರನ್ನೂ ವೈಯಕ್ತಿಕ ನಿಂದನೆ ಮಾಡೋದು ಸರಿಯಲ್ಲ ಅಂತ ಹೇಳಿದರು. ಇವತ್ತು ಜಗದೀಶ್ ಚೌಧರಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೊನ್ನೆ ಸುಖಾಸುಮ್ಮನೆ MLA ಅವರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಮಟೆ ಚಳವಳಿ ಅಂತ ಮಾಡಿದ್ರು.
ಈಗ 15 ವರ್ಷ 30 ವರ್ಷದಿಂದನೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, KITB ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 15-30 ವರ್ಷದಿಂದ ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ಸಿದ್ರು? ಅವತ್ತಿಂದ ಎಲ್ಲೋಗಿತ್ತು ರೈತರ ಮೇಲಿರೋ ಕಾಳಜಿ? ಇವತ್ತು ನಾವು 2-3 ಕೆಲಸ ತಗೊಂಡ್ ಮಾಡ್ಬಾರ್ದಾ? ನಾವು ಸೋಂಪುರ ಹೋಬಳಿ ಇರಲ್ವಾ? ನಾವು ಕೆಲಸ ಮಾಡ್ಬಾರ್ದು? ಹಂಗಾದ್ರೆ ನಾವ್ಯಾರನ್ನು ಇಲ್ಲಿಗೆಲ್ಲ ಹೋಗಿ ಆದ್ರೆ ನಾವೇನಾದ್ರೂ ಗೋಮಾಳದಲ್ಲಿ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದೀವ? ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ಗಣಿಗಾರಿಕೆ ಮಾಡಿ ನಾವೇನಾದ್ರೂ ಜೀವನ ಮಾಡ್ತಾ ಇದೀವ? ನಾವು ನ್ಯಾಯಯುತವಾಗಿ ಖಾಸಗಿ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಿರೋದನ್ನ ಕೆಲಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ, ಇಲ್ಲೇ ಜಮೀನಿರೋರಿಗೆ, ಭರ್ತಾ, ಗೌಡ, ಮಂಜ ಮತ್ತೆ ಇನ್ನು ಬರಗನಹಳ್ಳಿ ಅವ್ರಿಗೆ, ನಾರಾಯಣ, ಮನೋಹರ್, ಶಿವಣ್ಣವರು ಮತ್ತೆ ಗಿರೀಶು ಎಲ್ಲ ಲೋಕಲ್ ಅವರೇ ಮಾಡ್ತಾ ಇರೋದು. ಈಗ ಅವ್ರು ಮಾಡ್ತಾವ್ರೆ, ಸುಮ್ಮನೆ PO ಇದೆ, ಎಲ್ಲ ಸೇರ್ಕೊಂಡು ಎಲ್ಲ ಜೊತೆಗೆ ಮಾಡ್ತಾ ಇದೀವಿ. ಅದನ್ನ ಸುಮ್ಮನೆ ಇವರು ಗೊಂದಲ ಸೃಷ್ಟಿಸಿ ನಮ್ಮ ಹೋಗ್ಲಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀವಿ. ಇದೇ ಮುಂದುವರೆದೆ ಮುಂದಿನ ದಿನಗಳಲ್ಲಿ ಜೋರಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದನ್ನ ನಾವು ಈ ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗ ಪಾಂಪ್ಲೆಟ್ ಹೊಡಿಸಿ ನಾವು ಎಲ್ಲಾ ಜನರಿಗೆ ಹಂಚಾ ಇರ್ಬೇಕಾದ್ರೆ ನಾವು ಎದ್ರಕಂಡ್ಲಿ, ನಾವು ಇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಕುಡಿಸ್ಬಿಟ್ಟು ಅವನಾರ ಲೋಕೇಶ್ ಅನ್ನೋನು ಗೊಟ್ಟಿಕೆರೆ ಲೋಕೇಶ್ ಅನ್ನೋನ್ಗೆ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀನಿ, ನನ್ನ ಬಿಲ್ಡಿಂಗ್ ಮೇಲೆ ಕೇಸ್ ಇದೆ, ಸ್ಟೇ ತಂದವ್ರೆ, ಆಮೇಲೆ ನಾನು ಯಾರು ನಾರಾಯಣನ್ ಕೇಸ್ ಹಾಕ್ಸ್ಬಿಟ್ಟಿದೀನಿ, ಅವನ ಹೆಂಡತಿ ತಾಳಿ ಮಾಡಿಸ್ಬಿಟ್ಟಿದೀನಿ, ಅವನ ಬಾಮೈದನಿಗೆ ನೋಟಿಸ್ ಕೊಡ್ಸಿದೀನಿ ರೌಡಿ ಸೀಟ್ಗೆ ಅಂತ ಆರೋಪ ಮಾಡ್ತಾವ್ರೆ. ಈಗ ನಾರಾಯಣನೇ ಮಾತಾಡ್ದ ಈಗ ಅವ್ರದ್ದೇನೋ ಇದೇ ಬಿಲ್ಡಿಂಗ್ ಅಲ್ಲಿ ಏನೋ ಕೇಸ್ ಆಗಿತ್ತು. ಬಂದ್ರು ನಮ್ಮ ಹತ್ರ, ನಾವು ಅವ್ರ ಮನೆ ಹತ್ರ ಹೋಗಿರ್ಲಿಲ್ಲ. ಬಂದ್ರು, ನಾವು ಸುಮ್ಮನೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ, ನಮ್ಗೆ ಸಹಾಯ ಮಾಡಿ, ನಾವು ಅವ್ರಿಗೆ ನಮ್ಮ ಪೊಲೀಸರಿಗೆ ಹೇಳಿ ಇವ್ರದ್ದೇನೋ ತನಿಖೆ ಮಾಡಿ ಇವ್ರದ್ದೇನು ಇಲ್ಲ ಅಂದ್ರೆ ಕೈ ಬಿಡಿ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಮಾಡಿದ್ ನಿಜ. ಇವನು ಕುಡಿಸ್ಬಿಟ್ಟು ರಾತ್ರಿ ಬೆಳಿಗ್ಗೆ ಧರಣಿ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತಾರೆ ಎದ್ರಕಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಇದು ನನ್ಗೆ ಅಕ್ರಮ ಗಣಿಗಾರಿಕೆ ಮಾಡಿದ್ರೆ ತೋರಿಸ್ಲಿ, ದಾಖಲಾತಿ ತೋರಿಸ್ಲಿ, ಕಾನೂನಿದೆ, ದಾಖಲಾತಿ ತೋರಿಸ್ಲಿ. ಅದು ಪೊಲೀಸ್ ಇಲಾಖೆ ಉತ್ತರ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಅವ್ರ ಜವಾಬ್ದಾರಿ. ಯಾರು ಸಮಾಜಘಾತಕರವ್ರೆ, ಯಾರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ, ಯಾರು ಜಾತಿ ನಡುವೆ ಎತ್ಕಡ್ತಾವ್ರೆ ಅಂತವ್ರಿಗೆ ಪೊಲೀಸ್ನವ್ರು ನೋಡಿ ಅವೆಲ್ಲ ಕ್ರಮ ತಗೋಬೇಕು. ಅವರು ಇಲ್ಲಿಗೆಲ್ಲ ಏನಾದ್ರು ಇದ್ರೆ, ಅವ್ರ ಆಸ್ತಿಗೆ ಹೋಗಿದ್ರೆ, ಯಾರಿಗಾರು ತೊಂದರೆ ಆಗಿದ್ರೆ ಮಾಡ್ಲಿ. ಅವ್ರು ಸುಮ್ನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದು ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಹೋರಾಟ ಶುರು ಮಾಡಿದ್ವಿ. ಮುಂದೆ ಅವರೇ ನೋಡ್ಕೊಳ್ಳಿ, ಅವ್ರೇನಾದ್ರು ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗಿ. ನಮ್ದು ಯಾವುದೇ ಪಕ್ಷದ್ದು ಯಾವುದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಿಲ್ಲ. ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ. ಜಗದೀಶ್ ಚೌಧರಿ ಅವರು ನಮ್ಮ ಬರ್ಗನಹಳ್ಳಿ ಇದರಲ್ಲಿ ರಿಟರ್ನ್ ಕಂಪನಿ ಅಂತ ಅಕ್ಯುರೇಷನ್ ಆಗಿತ್ತು 124 ಎಕರೆ. ಅದರಲ್ಲಿ MP ಸುಧಾಕರ್ ಹತ್ರ ಹೋಗಿ 20 ಜನಕ್ಕೆ ಕರ್ಕೊಂಡೋಗಿ ಕೆಲಸ ಕೊಡ್ಸಿದ್ರು. 20 ಜನ ಕೆಲಸ ಮಾಡುವಾಗ ಏನ್ ಮಾಡಿದ್ರು, 10 ಜನ ಡಿವೈಡ್ ಆದ್ರು. ದುಡ್ಡು ಬಿಲ್ ಆದ್ಮೇಲೆ ಏನ್ ಮಾಡಿದ್ರು, 10 ಜನ ಹೊಟ್ಟವ್ರು. ಅವ್ರಿಗೆ ಏನ್ ಮಾಡಿದ್ರು, ಸಮಥಿಂಗ್ ಮಾತಾಡ್ಸ್ಕೊಂಡ್ಬಿಟ್ಟು ಅವ್ರಿಗೆ. ಇನ್ನು ಉಳಿದವ್ರಿಗೆ ಅನಾಮಯಕರಿಗೆ ದುಡ್ಡೇ ಇಲ್ಲ, ಕೊಟ್ಟು ಹಚ್ಚಿಸ್ಕೊಂಡು ಕೈಗೆ ಹೋಗೋ ಮಟ್ಟಕ್ಕೆ ಮಾಡೋದು ಅಮಾಯಕ ಇವ್ರು. ಈ ತರ ಇರೋ ಚೌಧರಿ ಸುಮ್ಮನೆ ಬಂದು ಎಲ್ಲಾರ ಮೇಲೆ ಗುಬೆ ಕೂರ್ಸ್ಕೊಂಡು ಗೋವಿಂದ ರಾಜ MLA ಎಲ್ಲ ಹಿಂಬಾಲಿಕರು, ಕಾಂಗ್ರೆಸ್ ಪಕ್ಷದ ಹಿಂಬಾಲಿಕರು ಅಂತ ಹೇಳ್ತಾರಲ್ಲ, ಇವ್ ನಾಚಿಕೆ ಆಗುದು ಹೆಚ್ಚ. ಜೊತೆಗೆ ನಮ್ಮ ಬೈರೇಗೌಡರಿಗೆ ಬಮೂಲ್ ಡೈರೆಕ್ಟರ್ 120 ಎಕರೆ ಅವ್ರಿಗೆ ಅಕ್ಯುರೇಷನ್ ಆಗಿದೆ, ಅವ್ರ ಹೆಸರಿಗೆ ಆಗಿದೆ. ಅದ್ರಲ್ಲಿ ಯಾರಿಗೆ ಕೊಡ್ತಾರೆ ಅವ್ರ ಕೆಲಸನ? ಅವ್ರ ಹಿಂಬಾಲಿಕರಿಗೆ ಕೊಡ್ತಾರ, ಕಾಂಗ್ರೆಸ್ ಪಕ್ಷದವ್ರಿಗೆ ಕೊಡ್ತಾರ? ಯಾರಿಗೆ ಕೊಡ್ತಾರ? ರೈತರಿಗೆ ಕೊಡ್ತಾರ? ಇವನು ಅಂತ ಚೌಧರಿ ಅಯ್ಯೋ, ಈ ಇಂಡಸ್ಟ್ರಿಯಲ್ ಅಕ್ಯುರೇಷನ್ ಫ್ಯಾಕ್ಟ್ರಿಗಳಾಗಿ ಎಷ್ಟು ವರ್ಷ ಆಗಿದೆ? ಯಾರಿಗಾರ 100 ಜನ ಕೆಲಸ ಕೊಡ್ತಾನ ಫ್ಯಾಕ್ಟ್ರಿಲಿ ಹೋಗಿ? ಕಮಿಷನ್ ವ್ಯಾಪಾರದ ಒಂದು ಬಿಸ್ನೆಸ್ ಅಷ್ಟು ಬಿಟ್ರೆ, ನಿಜವಾಗಿ ಹೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬರೀ ಕಮಿಷನ್ ಬಿಟ್ರೆ ಯಾರಿಗೂ ಕೆಲಸ ಕೊಡಕ್ ಹೋಗ್ತಾ ಇಲ್ಲ. ರೈತರ ಪರನೇ ಇಲ್ಲ ಅವನು. ಹೇಳ್ಬೇಕು ಅಂದ್ರೆ ನಮ್ಮ ಬರಗನಹಳ್ಳಿ ಊರಲ್ಲಿ ಒಗ್ಗಟ್ಟಾಗಿ ಒಂದೇ ಇದಾಗಿದ್ದ ಜನಗಳಿಗೆ ಬೆಂಕಿ ಇಟ್ಟರೆ ಅವ್ನು ನಮ್ಮ ಊರಲ್ಲಿ ಕೆಲಸ ಕೊಡ್ಸೋ ತಾಕತ್ತಿದ್ರೆ ಹೋಗ್ಬೇಕು, ಫ್ಯಾಕ್ಟ್ರಿಗಳಿಗೆ ನಿಂತ್ಕೊಬೇಕು. ಬಡವ್ರಿಗೆ ಕೊಡ್ರಿ, ನಮ್ಮ ಊರಿನ ಜನಗಳು ಇವರು ಕೆಲಸ ಕೊಡ್ರಿ ಅಂತ ಕೇಳೋ ತಾಕತ್ತಿದ್ರೆ ಆಯ್ತಾ? ಅದು ಮಾಡಿದಾನ? ಇದೇ ನಮ್ಮ ಇದರಲ್ಲಿ ಯಾವ್ದೋ ಮೆಡಿಕಲ್ ಫ್ಯಾಕ್ಟ್ರಿ ಇದೆ, ಶಿಲ್ಪಾ ಮೆಡಿಕಲ್. ಅದ್ರಲ್ಲಿ ಹೋಗಿ ಅಮಾಯಕ ಒಬ್ಬ ಕಾರ್ಮಿಕ ಸತ್ತೋಗ್ಬಿಟ್ಟ, 30 ಲಕ್ಷ ಕಲೆಕ್ಷನ್ ಮಾಡ್ರಿ ಇದೇ ಲೀಡರ್ಗಳು ಹೋಗಿ. ಕೊಟ್ಟಿದ್ದಕ್ಕೆ ಸತ್ತವನ್ಗೆ 5 ಲಕ್ಷ, 25 ಲಕ್ಷ ಇವ್ ಡಮಾಲೇಷನ್ ಮಾಡ್ಕೊಂಡ್ರು. ಈ ತರ ಜನಗಳು ಲೀಡರ್ಗಳಿದ್ದಾರೆ. ಸುಮ್ನೆ ಬೈರೇಗೌಡರು ತಮ್ಮಂತ ಈಗ 20 ಎಕರೆ ಮಾಡ್ಕೊಂಡು ಅದು ಯಾರಿಗೆ ಕೊಡ್ತಾನ ನೋಡೋಣ. ಅದನ್ನು ರೈತರಿಗೆ ಕೊಡ್ತಾನ, ಇಲ್ಲ ಅವ್ರ ಹಿಂಬಾಲಿಕರಿಗೆ ಕೊಡ್ತಾರ, ಇಲ್ಲ ಬೇರೆ ಲೋಕಲ್ ಜನಗಳಿಗೆ ಕೊಡ್ತಾರ? ನೋಡ್ಬೇಕಿದು, ಕಾದ್ ನೋಡ್ತಿದೀವಿ ನಾವು. ಈ ಗುಟೆಕೆರೆ ಲೋಕೇಶ್ ಅಂತ ಏನಿದ್ದಾನ ಅವನೇನ್ ಸಾಚ ಅಲ್ಲ.
ಅವನು ದಲಿತ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಇವತ್ತು ಮಾತಾಡ್ತಾನೆ. ನಾವು ದಲಿತರನ್ನೇ, ಅವನು ದಲಿತರಿಗೆ ಎಷ್ಟು ಅನ್ಯಾಯ ಮಾಡ್ತಾನೆ, ಪ್ಲಾಟ್ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೈತರಿಗೆ ಗೊತ್ತು ಆಯ್ತಾ. ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಾನೆ ಅವನೇನ್ ಸಾಚ ಅಲ್ಲ. ಅವ್ನು ಹೇಳ್ತಾನೆ ಅವನು ದಾಖಲೆಗಳು ಬಿಡ್ಲಿ, ನಾವು ದಾಖಲೆಗಳು ಬಿಡ್ತೀವಿ ನೋಡೋಣ. ಅವನೇನ್ ದೊಡ್ಡ ಸಾಚಗಳಲ್ಲ. ಅವನು ರೈತರಿಗೆಲ್ಲ ಮೋಸ ಮಾಡ್ತಾನೆ. ನಮ್ ಜಮೀನ ಅವನು ಯಾರ್ಯಾರ ಎತ್ಕಟ್ಬಿಟ್ಟು ದುಡ್ಡು ಹೊಡೆಯಕ್ ಮಾಡ್ತಾನೆ. ಕೇಳಿ ಬಿಲ್ ಇವತ್ತು ಅವ್ನು ಯಾವ ದುಡ್ಡು ಹೊಡೆಯಕ್ಕೆ, ನಮ್ ದುಡ್ಡು ಹೊಡೆಯಕ್ಕೆ ನಮ್ ಜಮೀನು ನಾವು ಇವತ್ತು ಅನುಭವದಲ್ಲಿ ಇದ್ದೀವಿ. ನಾವು ಮಾಡ್ತಾ ಇದೀವಿ ಸುಮಾರು 70-80 ವರ್ಷದಿಂದ. ಇವಾಗ ಅವ್ನು ಯಾರೋ ನನ್ಮಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಸುಮಾರು ಒಂದು 13 ಜನ ರೈತರಿಗೆ ಅದೇ ತರ ಮಾಡೋಣ. ಅವನು ಅದು ತನಿಖೆ ಮಾಡ್ಲಿ, ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ನಮ್ಗೆ ನ್ಯಾಯ ಕೊಡಿಸ್ಲಿ. ಈ ವೇಳೆ ನರಸಿಂಹಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜನೇಯ, ಮುಖಂಡರಾದ ಹೆಗ್ಗುಂದ ಲೋಕೇಶ್, ಮಾಜಿ ಅಧ್ಯಕ್ಷ ಗಂಗರುದ್ರಯ್ಯ, ಬರೇಗೇನಹಳ್ಳಿ ಮನೋಹರ್, ನಿರ್ದೇಶಕ ಅಂಚೆಮನೆ ಪ್ರಕಾಶ್, ಬರಗೇನಹಳ್ಳಿ ನಾರಾಯಣ್, ಮಾಜಿ ಸದಸ್ಯ ಬೇಗೂರು ಮುನಿರಾಜ್, ಸಿದ್ದರಾಜು ಇತರರು ಉಪಸ್ಥಿತರಿದ್ದರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.